ದೆಹಲಿ ಹೊತ್ತಿ ಉರಿಯುತ್ತಿದೆ. ನೀಟಾಗಿ ನಡೆಯದ ನೀಟ್ ಪರೀಕ್ಷೆಯ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ವಿಪಕ್ಷಗಳು ಕೆಂಡ ಕಾರ್ತಾ ಇವೆ, ನಿಗಿ ಅಂತ ಕೋಪವನ್ನ ವ್ಯಕ್ತಪಡಿಸ್ತಾ ಇವೆ. ಕ್ರಮ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು ಕೂಡ ಯಾರು ಕೇಳ್ತಾ ಇಲ್ಲ. ಪ್ರತಿಭಟನೆಗಳು ತೀವ್ರಗೊಂಡಿವೆ, ಹಿಂಸಾಚಾರಗಳು ನಡೀತಾ ಇವೆ. ಹಾಗಾದ್ರೆ ನೀಟ್ ವಿಚಾರದಲ್ಲಿ ನಡೀತಾ ಇರುವಂತಹ ಈ ಹೋರಾಟ ಯಾವ ಸ್ವರೂಪದ್ದು? ಹೋರಾಟಗಾರರ ಬೇಡಿಕೆಗಳು ಏನು? ಇವತ್ತಾಗಿರುವ ಬೆಳವಣಿಗೆಗಳು ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸುನಾಮಿ ನೀಟ್ ವಿಚಾರಕ್ಕೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಎದ್ದಿರೋದು ಯುವ ಸಮೂಹದ ಸುನಾಮಿ. ಅಶ್ರುವಾಯು ಸಿಡಿಸಿದ್ರೂ ಅಷ್ಟೇ, ಲಾಠಿ ಏಟು ಕೊಟ್ರೂ ಅಷ್ಟೇ. ವಿದ್ಯಾರ್ಥಿಗಳು ಹೆದರಿ ಓಡಿಲ್ಲ, ಬೆದರಿ ಕಾಲು ಕಿತ್ತಿಲ್ಲ. ಬದಲಿಗೆ ಯುವಕರು ಪೊಲೀಸರ ವಿರುದ್ಧವೇ ತಿರುಗಿ ಬೀಳ್ತಾರೆ. ನೀಟ್ ವಿರುದ್ಧದ ಹೋರಾಟ ರಣರಂಗದಂತೆ ಬದಲಾಗಿ ಹೋಗುತ್ತೆ. ಬರೀ ದೆಹಲಿ ಮಾತ್ರವಲ್ಲ, ದಶದಿಕ್ಕಿನಲ್ಲೂ ಯುವ ಸಮೂಹ ದಂಗೆ ಎದ್ದಿದೆ. ಪ್ರತಿಭಟನಾಕಾರರು ಆವೇಶ ಹೊರಹಾಕ್ತಾ ಇದ್ದಂತೆ ಭದ್ರತಾ ಸಿಬ್ಬಂದಿ ಪ್ರತಿಭಟನಾಕಾರರ ಮೇಲೆ ಅಟ್ಯಾಕ್ ಮಾಡಿದ್ರು. ಬ್ಯಾನರ್ಗಳು ಹಾಗೂ ಭಗತ್ ಸಿಂಗ್ ಅವರ ಫೋಟೋಗಳನ್ನು ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದವರಿಗೆ ಲಾಠಿ ರುಚಿ ತೋರಿಸಿದ್ರು. ಇಷ್ಟೆಲ್ಲ ಆದರೂ ಪ್ರತಿಭಟನೆ ನಿಂತಿರಲಿಲ್ಲ. ಭದ್ರತಾ ಪಡೆಗಳು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ದಾಟಲು ಯತ್ನಿಸಿದ್ರು. ಈ ವೇಳೆ ದೊಡ್ಡ ಹೈಡ್ರಾಮಾ ಒಂದು ನಡೆದೋಯ್ತು. ಲಾಠಿ ಚಾರ್ಜ್ ಆಗೋಯ್ತು. ಟಿಯರ್ ಗ್ಯಾಸ್ ಶೆಲ್ಗಳನ್ನು ಸಿಡಿಸಲಾಯಿತು. ಸ್ವಲ್ಪ ಹೊತ್ತಲ್ಲೇ ಜಂತರ್ ಮಂತರ್ ಸುತ್ತಲಿನ ಪ್ರದೇಶ ರಣಾಂಗಣವಾಯಿತು. ಈ ರಣಾಂಗಣ ಇನ್ನೂ ಮುಂದುವರಿಯುತ್ತಿದೆ. ದಿಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಬದಲಾಗೋಯ್ತು. ದೆಹಲಿಯಲ್ಲಿ ನೀಟ್ ನಿಗಿನಿಗಿ, ಸದನಗಳಲ್ಲೂ ಕೆಂಡ. ಸಂಧಾನಕ್ಕೆ ಕರೆದ್ರೂ ತಿರಸ್ಕಾರ. ವಿಪಕ್ಷಗಳ ಬೇಡಿಕೆ ಏನು? ಮಂಗಳವಾರವಂತೂ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮುಂದೆಯೇ ವಿಪಕ್ಷ ನಾಯಕರು ಹೋರಾಟಕ್ಕಿಳಿದಿದ್ರು. ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಹಾಗೂ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಕೂಡ ಪ್ರಧಾನಿ ನಿವಾಸದ ಎದುರು ಹೋರಾಟಕ್ಕೆ ಕೂತಿದ್ರು. ಧಿಕ್ಕಾರದ ಘೋಷಣೆ ಕೂಗಿದ್ರು. ಕೊನೆಗೆ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ನಡೆದೋಯ್ತು. ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಹಾಗೂ ಅಖಿಲೇಶ್ ಯಾದವ್ ಅವರನ್ನ ಭದ್ರತಾ ಸಿಬ್ಬಂದಿ ವಶಕ್ಕೆ ಪಡೆದಿದ್ರು. ಇಷ್ಟೆಲ್ಲ ಹೋರಾಟ ತಾರಕಕ್ಕೇರುತ್ತಿದ್ದಂತೆ ಕೇಂದ್ರ ಸರ್ಕಾರ ಮಾತುಕತೆಗೆ ಕರೆದಿತ್ತು. ಆದರೆ ವಿಪಕ್ಷಗಳು ಬೇರೆ ದಾಳವನ್ನೇ ಹೂಡಿವೆ. ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದಾಳಿಯನ್ನ ಖಂಡಿಸಿ ಇಂಡಿಯಾ ಮೈತ್ರಿಕೂಟದ ಸಂಸದರು ಬುಧವಾರ ಕಪ್ಪು ಬಟ್ಟೆ ಧರಿಸಿ ಸಂಸತ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಪಕ್ಷಗಳು ವಿದ್ಯಾರ್ಥಿಗಳ ಮೇಲಿನ ಬಲಪ್ರಯೋಗದ ಕುರಿತು ಸಂಸತ್ತಿನ ಉಭಯ ಸದನಗಳಲ್ಲಿ ಚರ್ಚೆಗೆ ಅವಕಾಶ ನೀಡುವಂತೆ ಒತ್ತಾಯಿಸಿದ್ದು. ಅದರಂತೆ ಸಂಸತ್ನ ಉಭಯ ಸದನಗಳಲ್ಲೂ ನೀಟ್ ಚರ್ಚೆಗೆ ಅವಕಾಶ ಕೊಡಲಾಗಿತ್ತು. ಆದರೆ ಇಲ್ಲೂ ಕೂಡ ಕೋಲಾಹಲ ನಡೆದಿದೆ. ಬರೀ ಗದ್ದಲವೇ ಆಗಿದೆ. ಇಷ್ಟೇ ಅಲ್ಲ, ನೀಟ್ ಅಕ್ರಮದ ಕುರಿತು ಚರ್ಚೆಗೆ ಸಿದ್ಧ ಅಂತ ಕೇಂದ್ರ ಸರ್ಕಾರ ಹೇಳುತ್ತಿದ್ರು ವಿಪಕ್ಷಗಳು ಕೇಳುತ್ತಿಲ್ಲ. ಬದಲಿಗೆ ಎರಡನೇ ಬೇಡಿಕೆ ಇಟ್ಟಿದ್ದಾರೆ. हाँ ऑफकोर्स जाएंगे हम लोग, तो बातचीत ही करना चाहिए. डे 1 से बोला है बातचीत करेंगे. बातचीत होके हल हो जाए तो बहुत बढ़िया बात है. ಪ್ರಧಾನ್ ರಾಜೀನಾಮೆಗೆ ಪಟ್ಟು ಕಿರಣ್ ರಿಜಿಜು ಕಿಡಿ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ಆರೋಪಗಳಿಗೆ ಸಂಬಂಧಿಸಿದಂತೆ ಹೊಣೆಗಾರಿಕೆ, ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಆಗ್ರಹಿಸಿ ಜೂನ್ 20ರಿಂದ ಸಿಜೆಪಿ ಪ್ರತಿಭಟನೆ ಆರಂಭಿಸಿತ್ತು. ಶಿಕ್ಷಣ ಸಚಿವರು ರಾಜೀನಾಮೆ ನೀಡುವವರೆಗೆ ಪ್ರತಿಭಟನೆ ಮುಂದುವರಿಯಲಿದೆ ಎಂದಿತ್ತು. ಆ ಹೋರಾಟ ದೇಶದ ಮೂಲೆ ಮೂಲೆಯಲ್ಲೂ ನಡೆಯುತ್ತಿದೆ. ಈಗ ಕೇಂದ್ರ ಸರ್ಕಾರ ಸಂಧಾನಕ್ಕೆ ಬನ್ನಿ ಮಾತನಾಡೋಣ ಅಂದ್ರೆ ಸಿಜೆಪಿ ಹಾಗೂ ವಿಪಕ್ಷ ನಾಯಕರು ಒಪ್ಪುತ್ತಿಲ್ಲ. ಬದಲಿಗೆ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ವಿಪಕ್ಷಗಳ ಈ ನಡೆಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಕಿಡಿಕಾರುತ್ತಿದ್ದಾರೆ. 3 दिनों से सरकार की ओर से हमने ऑफर किया हुआ है. मैं औपचारिक तौर पर आज फिर माननीय स्पीकर महोदय आपके साथ से अब सुनिए ना, आपने बात कहा है तो सुनिए ना. सरकार नीट पेपर लीक का चर्चा के लिए पूरी तरह से तैयार है और हमने पहले दिन से कहा है जब चर्चा होती है तो किसी नियम के तहत होना पड़ता है और इसका व्यवस्था बनाना पड़ता है. मैं अनुरोध करता हूं
कि चर्चा कब होना है, चर्चा का ड्यूरेशन कितना लंबा चर्चा होना है और किस नियम के तहत होना है। माननीय स्पीकर महोदय, सारे पार्टी के फ्लोर लीडर से बातचीत करके इसका निर्णय किया जाए। सरकार पूरी तरह से नीट पेपर लीक पे चर्चा करने के तैयार है और इस देश के युवाओं का भविष्य के लिए हम सब मिलकर के एक सार्थक चर्चा हो, ये सरकार चाहती है। ಉಭಯ ಸದನದಲ್ಲಿ ಮೂರನೇ ದಿನವೂ ನಡೆದಿದ್ದು ಬರೀ ಗದ್ದಲ, ಗಲಾಟೆ, ಕೂಗಾಟ. ರಾಜ್ಯಸಭೆಯಲ್ಲಂತೂ ಮಲ್ಲಿಕಾರ್ಜುನ್ ಖರ್ಗೆ ಗುಡುಗಿದ್ದು ನೀಟ್ ಅಕ್ರಮದ ಬಗ್ಗೆ ರೂಲ್ 267ರ ಅಡಿ ಚರ್ಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಆಗ್ರಹಿಸಿದ್ರು. ಆಗ ನೀಟ್ ಸೇರಿದಂತೆ ಎಲ್ಲ ಅಕ್ರಮಗಳ ಚರ್ಚೆಗೆ ಸಿದ್ಧ ಅಂತ ನಡ್ಡಾ ಹಾಗೂ ರಿಜಿಜು ಹೇಳಿದ್ರು. ಈ ಮೂಲಕ 4 ದಶಕಗಳ ಬಳಿಕ ಇದೇ ಮೊದಲ ಬಾರಿಗೆ ರೂಲ್ 267ರಡಿ ಚರ್ಚೆಗೆ ಅವಕಾಶ ನೀಡಿದಂತಾಗಿದೆ. निष्पक्षपात चर्चा होना, तो मैं रिक्वेस्ट करता हूं गवर्नमेंट को वो रिजिग्नेशन दिलाए, चर्चा शुरू करें। चर्चा शुरू करेंगे। ये क्या है सर, डेमोक्रेसी है? बच्चों को बचा लिए मार रहे, रस्ते में फंसे हैं, इसीलिए हम नहीं चाहते, हम तैयार हैं, हम भाग रहे नहीं, अरे आपके जैसे हो रहा नहीं है सुना देता है। ಇಷ್ಟಕ್ಕೂ ಪ್ರತಿಭಟನಾಕಾರರ ಬೇಡಿಕೆಗಳೇನು, ಸಂಧಾನಕ್ಕೆ ಕರೆದ್ರೂ ಯಾಕೆ ಹೋರಾಟಗಾರರು ಹೋಗ್ತಿಲ್ಲ, ಅಸಲಿಗೆ ಹೋರಾಟಗಾರರ ಡಿಮಾಂಡ್ಸ್ ಏನು ಅನ್ನೋದನ್ನ ನೋಡೋದಾದ್ರೆ, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಅನ್ನೋದು ಹೋರಾಟಗಾರರ ಮೊದಲ ಬೇಡಿಕೆ. ಇದರ ಜೊತೆಗೆ ನೀಟ್ ಅಕ್ರಮದ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಮಾಡಬೇಕು, ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲಿನ ಎಫ್ಐಆರ್ ರದ್ದುಗೊಳಿಸಬೇಕು, ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು, ಸದನದಲ್ಲಿ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಉತ್ತರ ನೀಡಬೇಕು, ವಿದ್ಯಾರ್ಥಿಗಳ ಮೇಲಿನ ಲಾಠಿ ಪ್ರಹಾರದ ತನಿಖೆಯಾಗಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ನೀಟ್ ಅಕ್ರಮ ವಿಷಯವಾಗಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ. ಏನೇ ಆದರೂ ಸರಿ, ಶಿಕ್ಷಣ ಸಚಿವರು ರಾಜೀನಾಮೆ ಕೊಡೋ ತನಕ ಹೋರಾಟ ನಿಲ್ಲಿಸಲ್ಲ ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಹೇಳ್ತಿರೋದೇನು ಅನ್ನೋದನ್ನ ನೋಡಿದ್ರೆ, ರಾಜಕಾರಣಕ್ಕೋಸ್ಕರ ನೀಟ್ ವಿಷಯ ಎಳೆದು ತಂದು ಹೋರಾಟ ಮಾಡುತ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹೀಗಿದ್ರೂ ನೀಟ್ ವಿಚಾರದಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಆಗಿದೆ, ಮರುಪರೀಕ್ಷೆ ಮಾಡಿ ಫಲಿತಾಂಶ ನೀಡಲಾಗಿದೆ, ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸುವ ತಂತ್ರ ಮಾಡಲಾಗಿದೆ, ರಾಜಕೀಯ ದಾಳವಾಗಿ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಳ್ಳಬೇಡಿ ಅಂತಿದೆ. ದೇಶಾದ್ಯಂತ ಭುಗಿಲೆದ್ದ ಪ್ರತಿಭಟನೆ, ಹಿಂಸಾಚಾರ. ಇಲ್ಲಿ ನೋಡಿ, ದೆಹಲಿ ಮಾತ್ರವಲ್ಲ, ದೇಶದ ಮೂಲೆ ಮೂಲೆಯಲ್ಲೂ ನೀಟ್ ಕಿಚ್ಚು ಹಬ್ಬಿದೆ. ಆಂಧ್ರದ ವಿಜಯವಾಡದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಮಾಡಿದೆ. ಪ್ರಧಾನಿ ನಿವಾಸದ ಎದುರು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೈಡ್ರಾಮಾ ಮಾಡಿದ್ದಾರೆ ಅಂತ ಭಾರೀ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ಜಟಾಪಟಿ ನಡೆಯಿತು. ಇನ್ನು ಕೇರಳದ ಪಾಲಕ್ಕಾಡ್ ಮತ್ತು ತಮಿಳುನಾಡಿನ ಕೊಯಂಬತ್ತೂರಿನಲ್ಲೂ ಭಾರೀ ಕೋಲಾಹಲವಾಗಿತ್ತು. ಹೈದರಾಬಾದ್ನಲ್ಲಿರುವ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆ ಉಂಟಾಗಿತ್ತು. ರಾಜಸ್ಥಾನದ ಜೈಪುರದಲ್ಲೂ ಪ್ರತಿಭಟನೆ ಜೋರಾಗಿದೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಯತ್ನಿಸಿದ್ರೆ ಗುಜರಾತ್ನಲ್ಲೂ ಭಾರೀ ಪ್ರತಿಭಟನೆ ಜರುಗಿತ್ತು. ಹೀಗೆ ಹೋರಾಟದ ಕಿಚ್ಚು ತೀವ್ರ ಸ್ವರೂಪ ಪಡೀತಾ ಇದ್ದಂತೆ ಭದ್ರತಾ ಕಾರಣಗಳಿಂದ ದೆಹಲಿಯಲ್ಲಿ ಮೆಟ್ರೋ ಸಂಚಾರ ಬಂದ್ ಮಾಡಲಾಗಿದೆ. ದೆಹಲಿಯ ಪ್ರಮುಖ 16 ಮೆಟ್ರೋ ನಿಲ್ದಾಣಗಳ ಸೇವೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ.